ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಮ್ಮ ಶ್ರೀವಲ್ಲಿ ಚೆನ್ನಾಗಿದೀಯಾ? ನೀನು ಅದೇನೋ ಡಿಸ್ಪ್ರೆಷನ್ಗೆ ಹೋಗಿದ್ದೆ ಅಂತ ಕೇಳಿ ತುಂಬ ಬೇಜಾರಾಗಿತ್ತು ಕಣಮ್ಮ ನನಗೆ. ನೋಡು ಏನೇ ಬಂದರು ಧೈರ್ಯವಾಗಿ ಎದುರಿಸೋದನ್ನು ಕಲಿಬೇಕು ನಾವು ಜೀವನದಲ್ಲಿ. ನೋಡು ನಿನ್ನ ನಗು ಎಷ್ಟು ಚೆನ್ನಾಗಿದೆ. ಎಲ್ಲಿ ನಗು ನಗು ನಗು. ಅಯ್ಯಯ್ಯ ಕಳ್ಳೀರಿ. ನೋಡು ಜೀವನದಲ್ಲಿ ಹಿಂಗೆ ನಗ್ತಾ ಇದ್ರೆ ರಾಜ್ಕುಮಾರಿ ತರ ಕಾಣಿಸ್ತೀಯಾ. ಆಗ ನಿನಗೂ ಒಬ್ಬ ರಾಜ್ಕುಮಾರ ನಿನ್ನ ಕೈ ಹಿಡಿಯಕ್ಕೆ ಅಂತ ಬರ್ತಾನೆ. ಹೌದೌದು, ರಾಜ್ಕುಮಾರ ಬಂದೇ ಬರ್ತಾನೆ. ಶಂಸಿ ಲೇಟ್ ಆಯ್ತು. ಅರೆ ಬಂದಲ್ಲ. ಇಷ್ಟು ಬೇಗ ಅಂದ್ರೆ ಈ ಮನೆಗೆ ರಾಜ್ಕುಮಾರ, ಈ ಮನೆ ಆಧಾರ ಸ್ತಂಭ ಸುಬ್ಬು ಬಂದಲ್ಲ ಅಂತ ಹೇಳ್ದೆ. ಕಳ್ಳಿ ಮಳ್ಳಿ ಶ್ರೀವಲ್ಲಿ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಶ್ರೀವಲ್ಲಿ ನೀನು ಹುಷಾರಿಲ್ಲ ಅಂತ ಕೇಳಿದ ತಕ್ಷಣ ಮನೆಯವರೆಲ್ಲ ಫುಲ್ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ರು. ನಮ್ಮಮ್ಮ ಅಂತೂ ದೇವ್ರ ಮನೇಲಿ ಕುತ್ಕೊಂಡು ಹರಕೆ ಹೊತ್ಲು. ಅಷ್ಟೊತ್ತಿಗಾಗಲೇ ನೀನು ಹುಷಾರಾಗಿ ಬಂದ್ಬಿಟ್ಟೆ. ಎಲ್ಲಿ ನಮ್ಮನೆ ಸೊಸೆ ಕಾಣಿಸ್ತಾ ಇಲ್ಲ. ಬರ್ತಿದ್ದಾಳೆ ಅಕ್ಕ. ಶಿವಲಿ ಕೊಡು ಶಿವಲಿ. ಇದೇನಿದು ಮದ್ವೆಗೆ ಅಂತ ಕಾಫಿ ಕಪ್ಪು ಟ್ರೇ ಎಲ್ಲ ಹೊಸದೇ ತಂದ್ಬಿಟ್ಟಿದ್ದೀರಾ ಅನ್ಸುತ್ತೆ. ಹೌದಮ್ಮ, ಮದ್ವೆ ಮನೆ ಅಲ್ವಾ, ತುಂಬಾ ಜನ ಇರ್ತಾರೆ, ಬೇಕಾಗ್ಬೋದು ಅಂತ ತರಿಸಿದ್ವಿ. ನೋಡ್ದ್ಯಾಕ ತಂಗಿ ಮದುವೆಗೆ ಇಷ್ಟೊಂದೆಲ್ಲ ಮಾಡಿದ್ದಾನೆ ಅಂದಮೇಲೆ ಇನ್ನು ಮದುವೆನೂ ಚೆನ್ನಾಗೇ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾನೆ. ಇಷ್ಟೆಲ್ಲ ಮಾಡಿರ್ಬೇಕಾದ್ರೆ ಅಡ್ಜಸ್ಟ್ಮೆಂಟು ಕಮಿಟ್ಮೆಂಟು ಎಲ್ಲದೇ ಇರುತ್ತಾ? ತಂದು ಬುಡಕ್ಕೆ ಅಂತ ಬಂದ ಮೇಲೆ ಕಮಿಷನ್ ಆಗಲಿ ಎಲ್ಲನೂ ತೊಗೊತಾನೆ. ನೋಡ್ತಾ ಇರು. ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾವಿಲ್ಲಿಗೆ ಬಂದಿರೋದು ಮದುವೆ ವಿಷಯ ಮಾತಾಡೋದಕ್ಕೇನೆ. ಈಗ ಹೊಸದಾಗಿ ಮಾತಾಡೋವಂಥದ್ದು ಏನೂ ಇಲ್ಲ, ಅದು ನಿಮಗೂ ಗೊತ್ತಿದೆ. ಮಕ್ಕಳು ಇಷ್ಟಪಟ್ಟರು ಅಂತ ಮದುವೆಗೆ ಒಪ್ಕೊಂಡಿದ್ದೀವಿ. ಮಕ್ಕಳಿಷ್ಟನೇ ನಮ್ಮಿಷ್ಟ ಅಲ್ವಾ? ಮಕ್ಕಳ ಮನಸ್ಸಿಗೆ ನೋವಾದರೆ ನಾನಂತೂ ಸಹಿಸ್ಕೊಳ್ಳೋಳೆ ಅಲ್ಲ. ಹೌದು ಇಂದ್ರಮ್ಮ ಅವರೇ, ನಿಮ್ಮನ್ನು ಮೊದಲಿಂದನೂ ನೋಡಿದ್ದೀವಲ್ಲ, ನಿಮ್ಮ ಮಾತು ಹೊರಟಾಗಿರ್ಬೋದು, ಮನಸ್ಸು ಬೆಣ್ಣೆ ಥರ. ಮಕ್ಕಳನ್ನ ನೀವೆಷ್ಟು ಪ್ರೀತಿಸ್ತೀರಾ ಅಂತ ನಮಗೆ ಚೆನ್ನಾಗಿ ಗೊತ್ತು. ಒಳ್ಳೇದು ಒಳ್ಳೇದು. ನಾವಿಷ್ಟೆಲ್ಲ ಮಾಡ್ತಾ ಇರೋದು ಮಕ್ಕಳಿಗೋಸ್ಕರ ತಾನೇ. ಮದುವೆ ಮಾತ್ರ ಚೆನ್ನಾಗಿ ಮಾಡ್ಕೊಡ್ಬೇಕು. ಗಂಡಿಗೆ ನಿಮ್ಗೇನು ಅನ್ಸುತ್ತೋ ಆ ಒಡವೆಗಳನ್ನ ಹಾಕ್ಕೊಳ್ಳಿ. ಹುಡುಗಿಗೆ ನಾವು ಮಾಂಗಲ್ಯ ಚೈನ್ ತಂದ್ಕೊಡ್ತೀವಿ. ಇನ್ನು ಮಿಕ್ಕ ಒಡವೆಗಳನ್ನ ನೀವೇ ಹಾಕಿ. ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ಇಂದ್ರಮ್ಮವ್ರೆ, ಎಲ್ಲ ನಾವು ನೋಡ್ಕೊತೀವಿ. ನಮ್ಮ ಕೈಲಿ ಏನಾಗುತ್ತೋ ಅದಕ್ಕೂ ಮೀರೇ ಎಲ್ಲ ಮಾಡ್ತೀವಿ, ಓಕೆನಾ? ಅಮ್ಮ ಅದೆಲ್ಲ ಬೇಡ ಅಂತ ಹೇಳಿದ್ನಲ್ಲ ನಾನು. ಏ ದಡ್ಡ, ನಾನೇನು ವರದಕ್ಷಿಣೆ ಕೇಳ್ತಾ ಇಲ್ಲಪ್ಪ. ಮದುವೆ ಅಂದ್ರೆ ಶಾಸ್ತ್ರ ಸಂಪ್ರದಾಯ ಇರುತ್ತೆ, ಅದ್ರ ಪ್ರಕಾರ ಕೇಳ್ತಾ ಇದ್ದೀನಿ ಅಷ್ಟೇ. ಇಂದ್ರಮ್ಮೋರೆ,
ನೀವು ಹೇಳಲಿ ಬಿಡಲಿ ಹುಡುಗನಿಗೂ ಹುಡುಗಿಗೂ ಏನೇನು ಮಾಡಬೇಕೋ ಎಲ್ಲ ಮಾಡ್ತೀವಿ, ಮದುವೆನೂ ಚೆನ್ನಾಗಿ ಮಾಡ್ಕೊಡ್ತೀವಿ. ಇಲ್ಲಿ ನೋಡೋ ವರ್ದ, ನಾವೇನು ನಿಮ್ಮ ಅತ್ತೆ ಮಾವನಿಗೆ ಹಿಂಸೆ ಕೊಡ್ತಾ ಇಲ್ಲ. ನಿಮ್ಮಮ್ಮ ಹೇಳ್ದಂಗೆ ಇದೆಲ್ಲ ಒಂದು ಮದುವೆ ಪದ್ಧತಿ. ನಾಳೆ ದಿವಸ ನಮ್ಮ ಶ್ರೀವಲ್ಲಿ ಕೈ ಹಿಡಿಯೋ ಗಂಡುಗೂ ಇದನ್ನೆಲ್ಲ ನಾವು ಕೊಡ್ತೀವಿ. ಏನೇ ಇಂದ್ರ? ಹೌದು ಹೌದು. ಇಂದ್ರಮ್ಮವ್ರೆ, ನಾನು ಜೋಯಿಶ್ರ ಹತ್ರ ಹೋಗಿದ್ದೆ. 3 ಡೇಟ್ ಕೊಟ್ಟಿದ್ದಾರೆ. ನಿಮ್ಗೆ ಯಾವ ಡೇಟ್ ಇಷ್ಟ ಆಗುತ್ತೋ ಆ ಡೇಟ್ ಹೇಳಿಬಿಡಿ, ನಾವು ಕಲ್ಯಾಣ ಮಂಟಪ ಫಿಕ್ಸ್ ಮಾಡಿಕೊಡ್ತೀವಿ. ಇಂದ್ರಮ್ಮ ಅವರೇ, ಇವಾಗ ಮದುವೆ ಸೀಸನ್ ಬೇರೆ ಅಲ್ವಾ, ಚೌಟ್ರಿಗಳು ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ನೀವು ತೀರ್ಮಾನ ಮಾಡಿಕೊಂಡು ಬೇಗ ಹೇಳಿದ್ರೆ ಒಳ್ಳೆ ಚೌಟ್ರಿಲೇ ಮದುವೆ ಮಾಡಿಕೊಡ್ಬೋದು. ನಾನು ಒಂದಷ್ಟು ಚೌಟ್ರಿಗಳದೆಲ್ಲ ಲೀಸ್ಟ್ ಬರ್ಕೊಂಡ್ಬಂದಿದ್ದೀನಿ. ಯಾವುದು ಫ್ರೀ ಇದೆಯೋ ಅದನ್ನೆಲ್ಲ ಇಲ್ಲಿ ರೌಂಡ್ ಮಾರ್ಕ್ ಮಾಡಿದ್ದೀನಿ. ನೀವು ಇದನ್ನೆಲ್ಲ ಬುಕ್ ಮಾಡಿದ್ರೆ ನಿಮಗೆ ದೊಡ್ಡ ಪಾರ್ಕಿಂಗ್ ಸ್ಪೇಸು, ರೂಮು ಎಲ್ಲ ಸಿಗುತ್ತೆ. ತಗೊಳ್ಳಿ. ಹಾಗಿದ್ಮೇಲೆ ಶುಭಶ್ಯ ಶೀಘ್ರಂ, ಒಳ್ಳೆ ಡೇಟ್ ಫಿಕ್ಸ್ ಮಾಡಿ ಮದುವೆ ಕಾರ್ಯಗಳು ಶುರು ಮಾಡ್ಬಿಡೋಣ. ಒಂದ್ ನಿಮಿಷ, ನಂದೊಂದು ಮಾತಿದೆ. ಕಲ್ಯಾಣ ಮಂಟಪ ಯಾವುದೇ ಆಗಿರಲಿ, ಅದ್ರ ಬಗ್ಗೆ ನಮ್ಗೇನು ಆಕ್ಷೇಪ ಇಲ್ಲ. ಆದರೆ ಆ ಕಲ್ಯಾಣ ಮಂಟಪದಲ್ಲಿ ಒಂದಲ್ಲ 2 ಮದುವೆ ನಡೀಬೇಕು. ಅಂದ್ರೆ 2 ಹಸೆ ಮನೆ ಇಲ್ಲ, 4 ಹಸೆ ಮನೆ ಇರಬೇಕು. ಇಂದ್ರಮೋರೆ, ಏನು ಹೇಳ್ತಾ ಇದ್ದೀರಾ? ಅರ್ಥ ಆಗ್ತಲ್ಲ ನಮಗೆ. ನೋಡಪ್ಪ ಸುಬ್ಬು, ನಾನು ಯಾವತ್ತಿದ್ರೂ ನೇರವಾಗೇ ಮಾತಾಡೋದು. ಪದ್ಮನಾಭ ಅವರೇ, ವಿಶಾಲಮ್ಮನವರೇ, ನಾವಿಲ್ಲಿ 1 ಮದುವೆ ಬಗ್ಗೆ ಮಾತಾಡೋದಕ್ಕೆ ಬಂದಿಲ್ಲ, 2 ಮದುವೆ ಬಗ್ಗೆ ಮಾತಾಡೋದಕ್ಕೆ ಅಂತ ಬಂದಿದ್ದೀವಿ. ಅಂದ್ರೆ ನಮ್ಮ ಶ್ರೀವಲ್ಲಿನ ಸುಬ್ಬು ಕೊಟ್ಟು ಮದುವೆ ಮಾಡಿಕೊಡಿ ಅಂತ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ. ಎಷ್ಟೋ ವರ್ಷಗಳಿಂದ ನನ್ನ ಮನಸ್ಸಲ್ಲಿ ಇದ್ದಿದ್ದು ಒಂದು ವಿಷಯನ ಇವತ್ತು ನಾನು ನಿನಗೆ ಹೇಳ್ತಾ ಇದ್ದೀನಿ. ಆ ದಿನ ನನಗಿನ್ನೂ ನೆನಪಿದೆ. ನೀನು ನನ್ನ ಮಗಳನ್ನು ಮದುವೆ ಆಗಿ ಬಂದ ದಿನ. ಇಷ್ಟು ವರ್ಷ ಪ್ರೀತಿಯಿಂದ ಬೆಳೆಸಿದ ಮಗಳು ನನಗೊಂದು ಮಾತು ಹೇಳ್ದೆ ಯಾರನ್ನ ಮದುವೆ ಆಗ್ಬಿಟ್ಲಲ್ಲ ಅನ್ನೋ ಕೋಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.